ಹೂಡಿಕೆ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ಮತ್ತೊಂದು ಮೆಗಾ ಸಮಾವೇಶಕ್ಕೆ ಸಿದ್ಧವಾಗ್ತಾ ಇದೆ. ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ವೇದಿಕೆ ಸಜ್ಜಾಗಿದೆ. ಸಚಿವ ಎಂಬಿ ಪಾಟೀಲ್ ಮುಂಬೈನಲ್ಲಿ ಅದ್ದೂರಿ ರೋಡ್ ಶೋ ಮೂಲಕ ಉದ್ದಿಮೆದಾರರ ಗಮನ ಸೆಳೆದಿದ್ದಾರೆ. ಗಮನಾರ್ಹ ಬದಲಾವಣೆ ಅಂಚಲ್ಲಿ ಕರ್ನಾಟಕ. ರಾಜ್ಯದಲ್ಲಿ ಬೃಹತ್ ಹೂಡಿಕೆಗೆ ಸುವರ್ಣಾವಕಾಶ. ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿರುವ ಕರ್ನಾಟಕ ಮತ್ತೊಂದು ಸಲ ಜಾಗತಿಕ ಉದ್ದಿಮೆದಾರರ ಗಮನ ಸೆಳೆಯುತ್ತಿದೆ. ಇನ್ವೆಸ್ಟ್ ಕರ್ನಾಟಕ 2025ರ ಅಡಿಯಲ್ಲಿ ಉದ್ದಿಮೆಗಳನ್ನು ಆಕರ್ಷಿಸಲು ರಾಜ್ಯ ಸರ್ಕಾರ ಕಾರ್ಯಯೋಜನೆ ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ದೇಶದ ವಾಣಿಜ್ಯ ರಾಜಧಾನಿ ಎಂದೇ ಪ್ರಸಿದ್ಧವಾಗಿರುವ ಮುಂಬೈನಲ್ಲಿ ಅದ್ದೂರಿ ರೋಡ್ ಶೋ ಹಮ್ಮಿಕೊಳ್ಳಲಾಯಿತು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇದರ ನೇತೃತ್ವ ವಹಿಸಿದ್ರು. ರಾಜ್ಯದಲ್ಲಿರುವ ಏರೋಸ್ಪೇಸ್, ಆಟೋಮೋಟಿವ್, ಜೈವಿಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಔಷಧೀಯ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಕರ್ನಾಟಕ ಅತ್ಯಂತ ಪ್ರಾಶಸ್ತ್ಯ ರಾಜ್ಯವಾಗಿದೆ. HAL, ಇಸ್ರೋ, ಇನ್ಫೋಸಿಸ್, ವಿಪ್ರೋ ಮತ್ತು ಬಯೋಕಾನ್ನಂತಹ ಪ್ರಮುಖ ಜಾಗತಿಕ ಕಂಪನಿಗಳು ಇಲ್ಲಿವೆ. ಸ್ಟಾರ್ಟ್ಅಪ್ ರಾಜಧಾನಿ ಎಂದು ಬೆಂಗಳೂರು ಪ್ರಸಿದ್ಧವಾಗಿದೆ. ಕರುನಾಡು ಹೂಡಿಕೆಗೆ ಅತ್ಯಂತ ಯೋಗ್ಯ ತಾಣ ಅಂತ ಸಚಿವ ಎಂಬಿ ಪಾಟೀಲ್ ಪ್ರತಿಪಾದಿಸಿದ್ರು. ಭಾರತದ ಹಣಕಾಸಿನ ರಾಜಧಾನಿ ಮುಂಬೈದಲ್ಲಿ ನಾವು ವಿಶ್ವ ಬಂಡವಾಳ ಹೂಡಿಕೆದಾರ ಸಮಾವೇಶ ಕರ್ನಾಟಕ 2025ರ ಒಂದು ರೋಡ್ ಶೋ ಒಂದು ಸಭೆಯನ್ನು ಇವತ್ತು ಮಾಡಿದ್ವಿ. ಕರ್ನಾಟಕ ಒಂದು ಪ್ರಗತಿಪರ ರಾಜ್ಯವಾಗಿದ್ದು ನಾವು ಭಾಳ ಜನರಿಗೆ ಕರ್ನಾಟಕ IT ಕ್ಯಾಪಿಟಲ್ ಅನ್ನೋದು ಗೊತ್ತು. ಹೌದು, ನಿಜವಾಗಿ ನಾವು IT ಕ್ಯಾಪಿಟಲ್ ಆಗಿದ್ದೀವಿ, ನಾವು ಬಯೋಟೆಕ್ನಾಲಜಿ ಕ್ಯಾಪಿಟಲ್ ಆಗಿದ್ದೀವಿ. ಇನ್ನೂ ಭಾಳಷ್ಟು ಸೆಕ್ಟರ್ಸ್ನಲ್ಲಿ ಈಗ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ದೇಶದ 65% ಕಾಂಟ್ರಿಬ್ಯೂಷನ್ ಕರ್ನಾಟಕ ಬರ್ತದೆ. ESDMನಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ನ ನಂಬರ್ 1 ಇದ್ದೀವಿ, ಮಷಿನ್ ಟೂಲ್ಸ್ನ ನಂಬರ್ 1 ಇದ್ದೀವಿ. 1,500ಕ್ಕೂ ಹೆಚ್ಚು ವೆಂಚರ್ ಕ್ಯಾಪಿಟಲ್ ಮತ್ತು ಕಾರ್ಪೊರೇಟ್ ಸಹೋದ್ಯಮ ನಿಧಿಗಳು, 17,000ಕ್ಕೂ ಹೆಚ್ಚು ಏಂಜಲ್ ಹೂಡಿಕೆದಾರರು, 400ಕ್ಕೂ ಹೆಚ್ಚು ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಮತ್ತು 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಇಲ್ಲಿವೆ ಅನ್ನುವುದನ್ನು ಸಚಿವರು ಪ್ರತಿಪಾದಿಸಿದರು. Moreover, Invest Karnataka 2025 will showcase Karnataka's rich cultural heritage alongside its technological advancements. The Global Investors Meet 2025 will introduce the inaugural Future of Innovation Expo, which will act as a crucial platform for displaying groundbreaking advancement across various sectors such as electronics, healthcare, space technology, advanced manufacturing and much more. ಫೆಬ್ರವರಿಯಲ್ಲಿ ನಡೆಯಲಿರುವ ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಹೂಡಿಕೆದಾರರ ಸಮಾವೇಶ 2025 ಉದ್ಘಾಟನೆಯಲ್ಲಿ ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋ ಪರಿಚಯಿಸಲಾಗುತ್ತದೆ. ಇದು ಎಲೆಕ್ಟ್ರಾನಿಕ್ಸ್, ಹೆಲ್ತ್ ಕೇರ್, ಬಾಹ್ಯಾಕಾಶ ತಂತ್ರಜ್ಞಾನ, ಸುಧಾರಿತ ಉತ್ಪಾದನೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿ ತೋರಿಸುವುದಕ್ಕೆ ನಿರ್ಣಾಯಕ ವೇದಿಕೆಯಾಗಲಿದೆ. ಸಮಾವೇಶದಲ್ಲಿ ಭಾಗವಹಿಸುವ ದೇಶಗಳಿಗೆ ಮೀಸಲಾದ ಪೆವಿಲಿಯನ್ಗಳು ಮತ್ತು ವಿಶೇಷ ಸೆಷನ್ಗಳಲ್ಲಿ ನಾವೀನ್ಯ ಸುರಕ್ಷತೆಯಲ್ಲಿ ರಾಜ್ಯದ ನಾಯಕತ್ವವನ್ನು ತೋರಿಸುವುದಕ್ಕೆ ಸರ್ಕಾರ ಸನ್ನದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೂಡಿಕೆ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ಮತ್ತೊಂದು ಮೆಗಾ ಸಮಾವೇಶಕ್ಕೆ ಸಿದ್ಧವಾಗ್ತಾ ಇದೆ. ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ವೇದಿಕೆ ಸಜ್ಜಾಗಿದೆ. ಸಚಿವ ಎಂಬಿ ಪಾಟೀಲ್ ಮುಂಬೈನಲ್ಲಿ ಅದ್ದೂರಿ ರೋಡ್ ಶೋ ಮೂಲಕ ಉದ್ದಿಮೆದಾರರ ಗಮನ ಸೆಳೆದಿದ್ದಾರೆ. ಗಮನಾರ್ಹ ಬದಲಾವಣೆ ಅಂಚಲ್ಲಿ ಕರ್ನಾಟಕ. ರಾಜ್ಯದಲ್ಲಿ ಬೃಹತ್ ಹೂಡಿಕೆಗೆ ಸುವರ್ಣಾವಕಾಶ. ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿರುವ ಕರ್ನಾಟಕ ಮತ್ತೊಂದು ಸಲ ಜಾಗತಿಕ ಉದ್ದಿಮೆದಾರರ ಗಮನ ಸೆಳೆಯುತ್ತಿದೆ. ಇನ್ವೆಸ್ಟ್ ಕರ್ನಾಟಕ 2025ರ ಅಡಿಯಲ್ಲಿ ಉದ್ದಿಮೆಗಳನ್ನು ಆಕರ್ಷಿಸಲು ರಾಜ್ಯ ಸರ್ಕಾರ ಕಾರ್ಯಯೋಜನೆ ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ದೇಶದ ವಾಣಿಜ್ಯ ರಾಜಧಾನಿ ಎಂದೇ ಪ್ರಸಿದ್ಧವಾಗಿರುವ ಮುಂಬೈನಲ್ಲಿ ಅದ್ದೂರಿ ರೋಡ್ ಶೋ ಹಮ್ಮಿಕೊಳ್ಳಲಾಯಿತು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇದರ ನೇತೃತ್ವ ವಹಿಸಿದ್ರು. ರಾಜ್ಯದಲ್ಲಿರುವ ಏರೋಸ್ಪೇಸ್, ಆಟೋಮೋಟಿವ್, ಜೈವಿಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಔಷಧೀಯ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಕರ್ನಾಟಕ ಅತ್ಯಂತ ಪ್ರಾಶಸ್ತ್ಯ ರಾಜ್ಯವಾಗಿದೆ. HAL, ಇಸ್ರೋ, ಇನ್ಫೋಸಿಸ್, ವಿಪ್ರೋ ಮತ್ತು ಬಯೋಕಾನ್ನಂತಹ ಪ್ರಮುಖ ಜಾಗತಿಕ ಕಂಪನಿಗಳು ಇಲ್ಲಿವೆ. ಸ್ಟಾರ್ಟ್ಅಪ್ ರಾಜಧಾನಿ ಎಂದು ಬೆಂಗಳೂರು ಪ್ರಸಿದ್ಧವಾಗಿದೆ. ಕರುನಾಡು ಹೂಡಿಕೆಗೆ ಅತ್ಯಂತ ಯೋಗ್ಯ ತಾಣ ಅಂತ ಸಚಿವ ಎಂಬಿ ಪಾಟೀಲ್ ಪ್ರತಿಪಾದಿಸಿದ್ರು. ಭಾರತದ ಹಣಕಾಸಿನ ರಾಜಧಾನಿ ಮುಂಬೈದಲ್ಲಿ ನಾವು ವಿಶ್ವ ಬಂಡವಾಳ ಹೂಡಿಕೆದಾರ ಸಮಾವೇಶ ಕರ್ನಾಟಕ 2025ರ
ಒಂದು ರೋಡ್ ಶೋ ಅನ್ನು ಒಂದು ಸಭೆಯನ್ನು ಇವತ್ತು ದಿವಸ ಮಾಡಿದ್ವಿ. ಕರ್ನಾಟಕ ಒಂದು ಪ್ರಗತಿಪರ ರಾಜ್ಯವಾಗಿದ್ದು ನಾವು ಭಾಳ ಜನರಿಗೆ ಕರ್ನಾಟಕ IT ಕ್ಯಾಪಿಟಲ್ ಅನ್ನೋದು ಗೊತ್ತು. ಹೌದು, ನಿಜವಾಗಿ ನಾವು IT ಕ್ಯಾಪಿಟಲ್ ಆಗಿದ್ದೀವಿ, ನಾವು ಬಯೋಟೆಕ್ನಾಲಜಿ ಕ್ಯಾಪಿಟಲ್ ಆಗಿದ್ದೀವಿ. ಇನ್ನೂ ಭಾಳಷ್ಟು ಸೆಕ್ಟರ್ಸ್ನಲ್ಲಿ ಈಗ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ದೇಶದ 65% ಕಾಂಟ್ರಿಬ್ಯೂಷನ್ ಕರ್ನಾಟಕಕ್ಕೆ ಬರ್ತದೆ. ESDMನಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ನ ನಂಬರ್ 1 ಇದ್ದೀವಿ, ಮಷಿನ್ ಟೂಲ್ಸ್ನ ನಂಬರ್ 1 ಇದ್ದೀವಿ. 1,500ಕ್ಕೂ ಹೆಚ್ಚು ವೆಂಚರ್ ಕ್ಯಾಪಿಟಲ್ ಮತ್ತು ಕಾರ್ಪೊರೇಟ್ ಸಹೋದ್ಯಮ ನಿಧಿಗಳು, 17,000ಕ್ಕೂ ಹೆಚ್ಚು ಏಂಜಲ್ ಹೂಡಿಕೆದಾರರು, 400ಕ್ಕೂ ಹೆಚ್ಚು ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಮತ್ತು 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಇಲ್ಲಿವೆ ಅನ್ನುವುದನ್ನು ಸಚಿವರು ಪ್ರತಿಪಾದಿಸಿದರು. Moreover, Invest Karnataka 2025 will showcase Karnataka's rich cultural heritage alongside its technological advancements. The Global Investors Meet 2025 will introduce the inaugural Future of Innovation Expo, which will act as a crucial platform for displaying groundbreaking advancement across various sectors such as electronics, healthcare, space technology, advanced manufacturing and much more. ಫೆಬ್ರವರಿಯಲ್ಲಿ ನಡೆಯಲಿರುವ ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಹೂಡಿಕೆದಾರರ ಸಮಾವೇಶ 2025 ಉದ್ಘಾಟನೆಯಲ್ಲಿ ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋ ಪರಿಚಯಿಸಲಾಗುತ್ತದೆ. ಇದು ಎಲೆಕ್ಟ್ರಾನಿಕ್ಸ್, ಹೆಲ್ತ್ ಕೇರ್, ಬಾಹ್ಯಾಕಾಶ ತಂತ್ರಜ್ಞಾನ, ಸುಧಾರಿತ ಉತ್ಪಾದನೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿ ತೋರಿಸುವುದಕ್ಕೆ ನಿರ್ಣಾಯಕ ವೇದಿಕೆಯಾಗಲಿದೆ. ಸಮಾವೇಶದಲ್ಲಿ ಭಾಗವಹಿಸುವ ದೇಶಗಳಿಗೆ ಮೀಸಲಾದ ಪೆವಿಲಿಯನ್ಗಳು ಮತ್ತು ವಿಶೇಷ ಸೆಷನ್ಗಳಲ್ಲಿ ನಾವೀನ್ಯ ಸುರಕ್ಷತೆಯಲ್ಲಿ ರಾಜ್ಯದ ನಾಯಕತ್ವವನ್ನು ತೋರಿಸುವುದಕ್ಕೆ ಸರ್ಕಾರ ಸನ್ನದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೂಡಿಕೆ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ಮತ್ತೊಂದು ಮೆಗಾ ಸಮಾವೇಶಕ್ಕೆ ಸಿದ್ಧವಾಗ್ತಾ ಇದೆ. ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ವೇದಿಕೆ ಸಜ್ಜಾಗಿದೆ. ಸಚಿವ MB ಪಾಟೀಲ್ ಮುಂಬೈನಲ್ಲಿ ಅದ್ದೂರಿ ರೋಡ್ ಶೋ ಮೂಲಕ ಉದ್ದಿಮೆದಾರರ ಗಮನ ಸೆಳೆದಿದ್ದಾರೆ. ಗಮನಾರ್ಹ ಬದಲಾವಣೆ ಅಂಚಲ್ಲಿ ಕರ್ನಾಟಕ. ರಾಜ್ಯದಲ್ಲಿ ಬೃಹತ್ ಹೂಡಿಕೆಗೆ ಸುವರ್ಣಾವಕಾಶ. ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿರುವ ಕರ್ನಾಟಕ ಮತ್ತೊಂದು ಸಲ ಜಾಗತಿಕ ಉದ್ದಿಮೆದಾರರ ಗಮನ ಸೆಳೆಯುತ್ತಿದೆ. ಇನ್ವೆಸ್ಟ್ ಕರ್ನಾಟಕ 2025ರ ಅಡಿಯಲ್ಲಿ ಉದ್ದಿಮೆಗಳನ್ನು ಆಕರ್ಷಿಸಲು ರಾಜ್ಯ ಸರ್ಕಾರ ಕಾರ್ಯಯೋಜನೆ ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ದೇಶದ ವಾಣಿಜ್ಯ ರಾಜಧಾನಿ ಎಂದೇ ಪ್ರಸಿದ್ಧವಾಗಿರುವ ಮುಂಬೈನಲ್ಲಿ ಅದ್ದೂರಿ ರೋಡ್ ಶೋ ಹಮ್ಮಿಕೊಳ್ಳಲಾಯಿತು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ಇದರ ನೇತೃತ್ವ ವಹಿಸಿದ್ರು. ರಾಜ್ಯದಲ್ಲಿರುವ ಏರೋಸ್ಪೇಸ್, ಆಟೋಮೋಟಿವ್, ಜೈವಿಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಔಷಧೀಯ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಕರ್ನಾಟಕ ಅತ್ಯಂತ ಪ್ರಾಶಸ್ತ್ಯ ರಾಜ್ಯವಾಗಿದೆ. HAL, ಇಸ್ರೋ, ಇನ್ಫೋಸಿಸ್, ವಿಪ್ರೋ ಮತ್ತು ಬಯೋಕಾನ್ನಂತಹ ಪ್ರಮುಖ ಜಾಗತಿಕ ಕಂಪನಿಗಳು ಇಲ್ಲಿವೆ. ಸ್ಟಾರ್ಟ್ಅಪ್ ರಾಜಧಾನಿ ಎಂದು ಬೆಂಗಳೂರು ಪ್ರಸಿದ್ಧವಾಗಿದೆ. ಕರುನಾಡು ಹೂಡಿಕೆಗೆ ಅತ್ಯಂತ ಯೋಗ್ಯ ತಾಣ ಅಂತ ಸಚಿವ MB ಪಾಟೀಲ್ ಪ್ರತಿಪಾದಿಸಿದ್ರು. ಭಾರತದ ಹಣಕಾಸಿನ ರಾಜಧಾನಿ ಮುಂಬೈದಲ್ಲಿ ನಾವು ವಿಶ್ವ ಬಂಡವಾಳ ಹೂಡಿಕೆದಾರ ಸಮಾವೇಶ ಕರ್ನಾಟಕ 2025ರ ಒಂದು ರೋಡ್ ಶೋ ಅನ್ನು ಒಂದು ಸಭೆಯನ್ನು ಇವತ್ತು ದಿವಸ ಮಾಡಿದ್ವಿ. ಕರ್ನಾಟಕ ಒಂದು ಪ್ರಗತಿಪರ ರಾಜ್ಯವಾಗಿದ್ದು ನಾವು ಭಾಳ ಜನರಿಗೆ ಕರ್ನಾಟಕ IT ಕ್ಯಾಪಿಟಲ್ ಅನ್ನೋದು ಗೊತ್ತು. ಹೌದು, ನಿಜವಾಗಿ ನಾವು IT ಕ್ಯಾಪಿಟಲ್ ಆಗಿದ್ದೀವಿ, ನಾವು ಬಯೋಟೆಕ್ನಾಲಜಿ ಕ್ಯಾಪಿಟಲ್ ಆಗಿದ್ದೀವಿ. ಇನ್ನೂ ಭಾಳಷ್ಟು ಸೆಕ್ಟರ್ಸ್ನಲ್ಲಿ ಈಗ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ದೇಶದ 65% ಕಾಂಟ್ರಿಬ್ಯೂಷನ್ ಕರ್ನಾಟಕಕ್ಕೆ ಬರ್ತದೆ. ESDMನಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ನ ನಂಬರ್ 1 ಇದ್ದೀವಿ, ಮಷಿನ್ ಟೂಲ್ಸ್ನ ನಂಬರ್ 1 ಇದ್ದೀವಿ. 1,500ಕ್ಕೂ ಹೆಚ್ಚು ವೆಂಚರ್ ಕ್ಯಾಪಿಟಲ್ ಮತ್ತು ಕಾರ್ಪೊರೇಟ್ ಸಹೋದ್ಯಮ ನಿಧಿಗಳು, 17,000ಕ್ಕೂ ಹೆಚ್ಚು ಏಂಜಲ್ ಹೂಡಿಕೆದಾರರು, 400ಕ್ಕೂ ಹೆಚ್ಚು ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಮತ್ತು 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಇಲ್ಲಿವೆ ಅನ್ನುವುದನ್ನು ಸಚಿವರು ಪ್ರತಿಪಾದಿಸಿದ್ರು. Moreover, Invest Karnataka 2025 will showcase Karnataka's rich cultural heritage alongside its technological advancements. The Global Investors Meet 2025 will introduce the inaugural Future of Innovation Expo, which will act as a crucial platform for displaying groundbreaking advancement across various sectors such as electronics, healthcare, space technology, advanced manufacturing and much more. ಫೆಬ್ರವರಿಯಲ್ಲಿ ನಡೆಯಲಿರುವ ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಹೂಡಿಕೆದಾರರ ಸಮಾವೇಶ 2025 ಉದ್ಘಾಟನೆಯಲ್ಲಿ ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋ ಪರಿಚಯಿಸಲಾಗುತ್ತದೆ. ಇದು ಎಲೆಕ್ಟ್ರಾನಿಕ್ಸ್, ಹೆಲ್ತ್ ಕೇರ್, ಬಾಹ್ಯಾಕಾಶ ತಂತ್ರಜ್ಞಾನ, ಸುಧಾರಿತ ಉತ್ಪಾದನೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿ ತೋರಿಸುವುದಕ್ಕೆ ನಿರ್ಣಾಯಕ ವೇದಿಕೆಯಾಗಲಿದೆ.
ಸಮಾವೇಶದಲ್ಲಿ ಭಾಗವಹಿಸುವ ದೇಶಗಳಿಗೆ ಮೀಸಲಾದ ಪೆವಿಲಿಯನ್ಗಳು ಮತ್ತು ವಿಶೇಷ ಸೆಷನ್ಗಳಲ್ಲಿ ನಾವೀನ್ಯ ಸುರಕ್ಷತೆಯಲ್ಲಿ ರಾಜ್ಯದ ನಾಯಕತ್ವವನ್ನು ತೋರಿಸುವುದಕ್ಕೆ ಸರ್ಕಾರ ಸನ್ನದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.